ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೋಮವಾರದ ಹಾಸ್ಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಾಂತಿ ಮನೆಗೆ ಬಂದ್ಬಿಟ್ಟು ತುಂಬ ಜಗಳ ಆಡ್ತಾ ಇರ್ತಾಳೆ. ರಂಗನಾಥ್ ಬಂದು ಬೈತಾರೆ. ಆಗ ಶಾಂತಿ ಹೇಳ್ತಾಳೆ, ಅಲ್ಲ ರೀ, ಹೇಳಿದ್ರು ತಾನೇ ಬೀಗರು ಬಂದ್ಬಿಟ್ಟು ಬಿಗುಮಾನ ಬಿಟ್ಟು ಸೂರ್ಯ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬೇಡ್ಕೊಂಡ್ರು. ನಾನು ಹೆತ್ತ ತಾಯಿ, ನಾನು ಕೂಡ ಹೇಳಿದೆ ಬೇಡ ಅವನು ಕುಡುಕ ಅಂತ ಹೇಳ್ಬಿಟ್ಟು ಹೇಳಿದೆ. ಏನೋ ಏರ್ಸ್ಕೊಂಬಂದಿದ್ದ ಅನಿಸುತ್ತೆ, ಅಲ್ಲಿ ಬತ್ತಿ ಇಟ್ಬಿಟ್ಟ ಅಂತ ಹೇಳ್ಬಿಟ್ಟು ಶಾಂತಿ ತುಂಬ ಜಗಳ ಆಡ್ತಾ ಇರ್ತಾಳೆ. ಶಾಂತಿ ಹೇಳ್ತಾಳೆ, ಇವನು ನನ್ನ ಹೊಟ್ಟೆಲಿ ಯಾಕಾದರೂ ಹುಟ್ಟಿದ್ನು ಅಂತ ಹೇಳ್ಬಿಟ್ಟು ಹೇಳಿದಾಗ ರಂಗನಾಥ್ ಹೇಳ್ತಾರೆ, ಅಲ್ಲ ನಿನಗೆ ಟೆಂಪ್ರವರಿ ಮೆಮೊರಿ ಲಾಸ್ ಆಗಿರೋ ಥರ ಟೆಂಪ್ರವರಿ ಐ ಲಾಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ. ಆಗ ಶಾಂತಿ ಹೇಳ್ತಾರೆ, ಅಲ್ಲ ರೀ, ಒಂದು ನಮಗೆ ಮರ್ಯಾದೆ ಅನ್ನೋದು ದೇವ್ರ ಗೋಪುರ ಥರ, ಅದನ್ನೇ ಸುಟ್ಟು ಬೂದಿ ಮಾಡಿದ್ನಲ್ರಿ ಆ ಕುಡುಕ ನಿಮ್ಮ ಮಗ ಅಂತ ಹೇಳ್ಬಿಟ್ಟು ಬೈದಾಗ ಆಗ ರಂಗನಾಥ್ಗೆ ಕೋಪ ಬಂದ್ಬಿಟ್ಟು, ಮುಚ್ಚೆ ಬಾಯಿ ನಿನ್ನ ಜನ್ಮಕ್ಕೆ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ರಂಗನಾಥ್ ಬೈತಾರೆ. ಆಗ ಶಾಂತಿ ಹೇಳ್ತಾಳೆ, ಅಲ್ಲ ರೀ, ನಾನೇನು ಮಾಡಿದೆ ಅಂತ ನನಗೆ ಬೈತಿದ್ದೀರಾ? ಅಲ್ಲಾಗಿರೋದು ನಿಜ ತಾನೇ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ, ಅಲ್ಲ ಕಣೆ, ತಾಳಿ ಕಟ್ಟಿರೋ ಗಂಡನ ಮುಂದೆ ಕಳ್ಳಿ ಮಳ್ಳಿ ಅಂತ ಅಂದರೆ ಯಾವ ಗಂಡ ತಾನೇ ಸುಮ್ಮನೆ ಇರ್ತಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ಅಲ್ಲ ರೀ, ಅಲ್ಲಿ ನಡೆದಿರೋದು ವಿಷಯ ತಾನೇ ಬೀಗ್ರು ಹೇಳಿರೋದು, ಅವಳು ಮಾಡಿರೋದು ತಾನೇ ಬೀಗ್ರು ಹೇಳಿರೋದು ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಆಗ ಶಾಂತಿ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಂಡು ರಂಗನಾಥ್ ಅವರು ಹೊಡೆಯೋಕ್ಕಂತ ಹೋಗ್ತಾರೆ. ಅಲ್ಲ ರೀ, ಏನಕ್ಕೆ ನಿಲ್ಲಿಸಿದ್ರಿ, ಹೊಡೀರಿ, ಇನ್ನೇನು ಅದೊಂದು ಬಾಕಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ, ಇನ್ನೇನೆ ಮತ್ತೆ ಅಲ್ಲಿ ನನ್ನ ಹತ್ರ ಹೊಡ್ಸ್ಕೊಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಅಲ್ಲ ರೀ, ನಾನು ಸುಮ್ಮನೆ ಇರಬೇಕು ಅಂತಂದರೆ ನನ್ನ ಮಗ ಮತ್ತು ನನ್ನ ಸೊಸೆ ಇಬ್ಬರು ಕೂಡ ಬರಬೇಕು, ಆವಾಗಲೇ ನಾನು ಸುಮ್ಮನೆ ಆಗೋದು ಅಂತ ಹೇಳಿದಾಗ, ಆಯಿತು, ನಾನು ರವಿಗೆ ಕಾಲ್ ಮಾಡಿಬಿಟ್ಟು ನಾನು ಬರೋಕ್ಕೆ ಹೇಳ್ತೀನಿ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ರಂಗನಾಥ್ ಅವರು ರವಿಗೆ ಕಾಲ್ ಮಾಡ್ತಾರೆ. ಅಲ್ಲ ರವಿ, ಏನು ಮಾಡ್ತಾ ಇದೆಯಾ, ಈಗ ಮನೆಗೆ ಬರಲ್ವಾ ಅಂತ ಕೇಳಿದರೆ, ಅಲ್ಲಪ್ಪ, ಅವಳು ಇಲ್ದಂಗೆ ನಾನು ಹೇಗೆ ಮನೆಗೆ ಬರೋದು, ಅವಳು ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂದರೆ, ಹಾಗಿದ್ರೆ ನೀನು ಬರಲ್ವಾ ಅಂತ ಹೇಳಿದಾಗ, ಅಪ್ಪ, ಅವಳು ಇಲ್ಲದೆ ಹೇಗೆ ಬರೋದು ಅಂತ ಹೇಳ್ಬಿಟ್ಟು ಮತ್ತೆ ಅವನು ರವಿ ಹೇಳ್ತಾನೆ. ಆಗ ರಂಗನಾಥ್ ಅವರು, ಅಲ್ಲ ಕಣೋ, ನೀನು ಹೀಗೆ ಮಾಡಿದರೆ ಹೇಗೆ, ನೀನು ಅವಳಿಗೆ ಸಮಾಧಾನ ಮಾಡ್ಕೊಂಡು ಕರ್ಕೊಬರ್ಬೇಕು ತಾನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೋ, ಸೂರ್ಯಂದೇನು ತಪ್ಪಿಲ್ಲ ಕಣೋ, ಆ ವಾಸುದೇವು ಮಾತಾಡಿದ್ದು ಸರಿ ಇರಲಿಲ್ಲ ಅಂತ ಹೇಳಿದಾಗ, ಆಯ್ತಪ್ಪ, ಅವರು ಸರಿಯಾಗಿ ಮಾತಾಡಲಿಲ್ಲ ನಿಜ, ಆದರೆ ವಯಸ್ಸಿಗಾದ್ರೂ ಮರ್ಯಾದೆ ಕೊಡಬೇಕಲ್ವ, ಅವರು ನೋಡಿದರೆ ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ರ ಮೇಲೆ ಈ ಥರ ಕೈ ಮಾಡ್ತಾರಾ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಅದು ಅಲ್ಲದೆ ಅಪ್ಪ, ನಾನು ನಿಮ್ಮ ಕಡೆನೂ ಮಾತಾಡೋ ಹೋಗಿಲ್ಲ, ಇನ್ನೊಂದು ಕಡೆ ನನ್ನ ಹೆಂಡತಿ ಮನೆ ಕಡೆನೂ ಮಾತಾಡೋ ಹಂಗಿಲ್ಲ, ಸೆಂಟ್ರಲ್ಲಿ ನಾನು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಪ್ಪ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅದೇನೋ ಅಪ್ಪ, ನೀನು ಹೇಗಾದರೂ ಮಾಡಿ ಶ್ರುತಿಗೆ ಕರ್ಕೊಂಬಂದ್ಬಿಡು ಅಂತ ಹೇಳಿದಾಗ, ಈಗೇನಾದರೂ ಮನೇಲಿ ಏನಾದರೂ ಗಲಾಟೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲಪ್ಪ, ಹಾಗೇನೂ ಇಲ್ಲ, ಎಲ್ಲ ಸೈಲೆಂಟಾಗಿ ಕೂತಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ, ಹೇಗಾದರೂ ಮಾಡಿ ನಾನು ಶ್ರುತಿಗೆ ಹೇಗೋ ಸಮಾಧಾನ ಮಾಡಿ ಕರ್ಕೊಂಬರಕೊಂಡು ಟ್ರೈ ಮಾಡ್ತೀನಿ ಅಂದಾಗ, ನೋಡಪ್ಪ, ಹೇಗಾದರೂ ಮಾಡಿ ಮಾಡು, ಕರ್ಕೊಂಬ ಅಂತ ಹೇಳಿದಾಗ, ಆಯ್ತಪ್ಪ, ನನಗೆ ಫೋನ್ ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ರವಿ ಕಾಲ್ ಕಟ್ ಮಾಡ್ತಾನೆ. ಇನ್ನೊಂದು ಕಡೆ ಮೀನಾ ಮತ್ತು ಸೂರ್ಯ ಹೊರಗಡೆ ಇರ್ತಾರೆ. ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಸೂರ್ಯ ಹೇಳ್ತಾನೆ, ಮೀನಾ ಬಾರಮ್ಮ ಇಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನ್ರಿ ಇಲ್ಲಿ ಅಂತ ಹೇಳಿದಾಗ, ಇಲ್ಲ, ಸ್ವಲ್ಪ ಅಲ್ಲಿ ಹೋದರೆ ಸಕ್ಕರೆ ಊಟ ಮಾಡೋಕ್ಕೆ ಬಿಡಲ್ಲ ನಮಗೆ, ಇಲ್ಲಿಂದಾನೆ ಊಟ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಬರ್ತಾರೆ. ಮೀನಾ ಹೇಳ್ತಾಳೆ, ಇಲ್ಲ ರೀ, ನೀವು ಮಾಡಿದ ತಪ್ಪು ಅಲ್ವಾ, ಅಂಥ ದೊಡ್ಡ ವ್ಯಕ್ತಿ ಮೇಲೆ ಕೈ ಮಾಡಬಾರ್ದಾಗಿತ್ತು, ನೀವು ತುಂಬ ದುಡುಕ್ಬಿಟ್ರಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾನೆ, ಅಲ್ಲಮ್ಮ, ನಿನ್ನ ಬಗ್ಗೆ ಮತ್ತು ಅಪ್ಪನ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ನಾನು ಸುಮ್ಮನೆ ಇರಬೇಕಾಯ್ತಾ, ನಾನು ಹೇಳಬೇಕಂದ್ರೆ ಅಲ್ಲಿ ಬರಬಾರ್ದಾಗಿತ್ತು ನಾನು ಅಂತ ಹೇಳ್ಬಿಟ್ಟು ಸೂರ್ಯ ತುಂಬ ಬೇಜಾರಾಗ್ತಾನೆ. ಇನ್ನೊಂದು ಕಡೆ ರೋಹಿಣಿಗೆ ನಾನು ಬಚಾವ್ ಆದ್ನಲ್ಲ ಅಂತ ಒಂದು ಖುಷಿ ಇರುತ್ತೆ. ಹೇಗೋ ಒಂದು ರೂಪದಲ್ಲಿ, ಸೂರ್ಯನ ರೂಪದಲ್ಲಾದರೂ ನಾನು ಬಚಾವಾದೆ, ಹೇಗೋ ಒಂದು ಜಗಳ ಆಯಿತು, ನಾನು ಮಾಡಿರೋ ಪ್ಲ್ಯಾನ್ ಪ್ರಕಾರ ಅಂತೂ ಆಗಲಿಲ್ಲ, ಹೇಗೋ ಒಂದು ಈ ಬೇರೆ ಪ್ಲ್ಯಾನ್ ಪ್ರಕಾರನಾದರೂ ಆಯ್ತಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರವಿ ಶ್ರುತಿ ಕೇಳ್ತಾನೆ, ಬಾ ಮನೆಗೆ ಹೋಗೋಣ ಅಂತ ಹೇಳಿದಾಗ, ನಾನು ಬರಲ್ಲ ರವಿ, ನನಗೆ ಆ ಮನೆ ಕಡೆಯಿಂದ ಅವಮಾನ ಆಗಿದೆ, ನಮ್ಮ ಅಪ್ಪಂಗೆ ಆ ಥರ ಹೊಡೆದಿದ್ದಾರೆ, ಆ ಸೂರ್ಯ ಇರೋ ಮನೆಯಲ್ಲಿ ನಾನು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ, ಅಲ್ಲಿ ನೀನು ಸೂರ್ಯನ ಬಗ್ಗೆ ಮಾತಾಡಬೇಡ, ಅಲ್ಲಿ ನಮ್ಮ ಅಪ್ಪ ತುಂಬ ಬೇಜಾರಾಗ್ತಾ ಇದ್ದಾನೆ, ಅಂದರೆ ನಿಮ್ಮ ಅಪ್ಪ ಬೇಜಾರಾದರೆ ನಮ್ಮ ಅಪ್ಪಂಗೆ ಏನಾದರೂ ಪರವಾಗಿಲ್ವಾ, ನಮ್ಮ ಅಪ್ಪಂಗೆ ಅವ್ನು ಹೊಡೆದ ತಾನೆ, ಹಂಗಂತ ಹೇಳ್ಬಿಟ್ಟು ನಾನು ಈಗ ನಮ್ಮ ಅಪ್ಪಂಗೆ ಏನಾದರೂ ಪರವಾಗಿಲ್ಲ, ನಿಮ್ಮ ತಂದೆಯವರು ಬೇಜಾರಾಗ್ತಾರೆ ಅಂತ ನಾನು ಬರಬೇಕಾ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ರವಿ ಹೇಳ್ತಾನೆ, ಬಾ ಮನೆಗೆ ಹೋಗೋಣ ಅಂತ ಹೇಳಿದಾಗ, ಇಲ್ಲ ರವಿ, ನಾನು ಆ ಮನೆ ಕಾಲೇ ಇಡಲ್ಲ, ನೀನು ಹೋಗೋದಿದ್ರೆ ನೀನು ಹೋಗು, ನಾನು ಬರಲ್ಲ ಅಂತ
ಹೇಳಿದಾಗ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರವಿ ಹೊರಟೋಗ್ತಾನೆ. ಇವಳು ಕೂಡ ಶ್ರುತಿ ಕೂಡ ಆ ಕಡೆ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಬೇರೆ ಕಡೆ ಹೋಗ್ತಾಳೆ. ಅಲ್ಲಿಗೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ದೂರ ದೂರ ಆಗ್ತಾರೆ. ಈ ಕೋಪ ಮಾಡ್ಕೊಂಡು ನೋಡಿ ವಾಸುದೇವ್ ಹೇಳ್ತಾನೆ, ರವಿ ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಶೀಲಾ ಹೇಳ್ತಾಳೆ, ಅಲ್ಲ ರೀ ನಾವು ಗಂಡು ಹುಡುಕಿ ನಾವು ಮಾಡಿದ್ರು ಇಂಥ ಒಳ್ಳೆ ಅಳಿಯ ಸಿಗ್ತಾ ಇರಲಿಲ್ಲ. ತುಂಬ ರವಿ ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ, ನಾವು ಒಳ್ಳೆ ಅಳಿಯ ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾಳೆ. ಅಲ್ಲ ಏನೋ ಕೋಪದಲ್ಲೇ ರವಿ ಮಾತಾಡ್ತಾ ಇದ್ದಾನೆ, ಎಲ್ಲ ಸರಿಯಾಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾ ಇರ್ತಾಳೆ ವಾಸುದೇವ್ ಹತ್ರ. ಒಂದು ಕಡೆ ಸೂರ್ಯ ಮತ್ತು ಮೀನಾ ಮನೆಗೆ ಬರ್ತಾರೆ. ಅಲ್ಲೂ ನೋಡ್ಬಿಟ್ಟು ಶಾಂತಿ ಅಲ್ಲೇ ನಿಂತ್ಕೊಳ್ಳಿ, ಈಗ ಹಾಲು ಕುಳ್ದಷ್ಟು ಸಂತೋಷ ಆಯಿತಾ ನಿಮಗೆ? ಈ ಮೀನದಿಂದನೇ ಎಲ್ಲ ಆಗಿದ್ದು. ಈ ಮೀನ ಸುಮ್ಮನೆ ಇದ್ದಿದ್ರೆ ಇವೆಲ್ಲನೇ ಆಗ್ತಾ ಇರಲಿಲ್ಲ. ನೋಡಿದ್ರೆ ಅಲ್ಲಿ ಮಗ ಸೊಸೆ ಇಬ್ಬರು ಕೂಡ ಇಲ್ಲ. ಶ್ರುತಿ ಮನೆಗೆ ಬರ್ತಾಳೋ ಇಲ್ವೋ ಅದೂ ಗೊತ್ತಿಲ್ಲ. ಏನಂತ ಇದು ಮಾಡ್ತಿರೋ ನೀವು? ಇವಳಿಂದನೇ ಎಲ್ಲ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಬೈತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಅಲ್ಲ ಸಕ್ರೆ, ನಮ್ಮ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಇರಬೇಕಾಯ್ತಾ? ಈಗೇನೋ ಸ್ವಲ್ಪ ಬಿದ್ದಿದೆ, ನಾನೇನಾದರೂ ಇನ್ನು ಅವ್ರೇನಾದರೂ ಮಾತಾಡಿದಿದ್ರೆ ಇನ್ನೂ ಜಾಸ್ತಿನೇ ಬೀಳವು ಅಂತ ಹೇಳಿದಾಗ ಸೂರ್ಯ ಶಾಂತಿ ಹೇಳ್ತಾಳೆ, ನೋಡು ನಾನೊಂದು ಹೇಳ್ತೀನಿ, ಈ ಮನೇಲಿ ನೀವಿರಬೇಕಿಲ್ಲ ನಾನಿರಬೇಕು. ನನ್ನ ಹೊಟ್ಟೆಲಿ ನೀನು ಹೆಂಗೋ ಹುಟ್ಬಿಟ್ಟೆ ನೀನು. ನಾನು ಕಳ್ಳರ ಜೊತೆ ಇರೋಕ್ಕೆ ನನಗಾಗಲ್ಲ, ನನಗಾಗೋದು ಇಲ್ಲ, ನನ್ನ ಕಳ್ಳರ ಜೊತೆ ನನ್ನ ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಸೂರ್ಯ ಬೇಜಾರು ಮಾಡ್ಕೋತಾನೆ. ಬೇಜಾರು ಮಾಡ್ಕೊಂಡಾಗ ಮೀನಾ ಹೇಳ್ತಾಳೆ, ಅಲ್ಲ ಅತ್ತೆ, ನೀವ್ಯಾಕೆ ಆ ಥರ ಕೋಪ ಮಾಡ್ಕೋತಿದ್ದೀರಾ? ಎಲ್ಲ ತಪ್ಪು ಅವ್ರದ್ದೇ ತಾನೇ. ತಪ್ಪಿದ ಮೇಲೆ ನೀವ್ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ? ನಿಮ್ಮ ಮಗಂಗೆ ಯಾಕೆ ಆ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇವಳು ಮೀನಾ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಸಾಕು ಸುಮ್ಮನಿರೆ, ನೀನು ಒಳ್ಳೆ ದೊಡ್ಡ ಕೋಟ್ಯಾಧಿಪತಿ ಮನೆಯಿಂದ ಬಂದಿರೋ ಥರ ಆಡ್ತೀಯ. ನೀನು ದೊಡ್ಡ ಡ್ರಾಮಾನೇ ಆಡ್ಬಿಟ್ಟೆ. ಅವತ್ತೇನಾದರೂ ಒಂದು ಸ್ವಲ್ಪ ಹೊತ್ತು ನೀನು ಸುಮ್ಮನೆ ಇದ್ದಿದ್ರೆ ಇವೆಲ್ಲನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಮೀನಂಗೆ ತುಂಬ ಬೇಜಾರಾಗುತ್ತೆ. ಆಗ ಸೂರ್ಯ ಹೇಳ್ತಾನೆ, ಸಕ್ಕರೆ ಈಗೇನು ನಾವು ಮನೆ ಬಿಟ್ಟು ಹೋಗ್ಬೇಕು ತಾನೆ? ಆಯಿತು ನಾವು ಹೊರಡ್ತೀವಿ. ಈ ಮನೇಲಿ ನೀವೆಲ್ಲರೂ ಖುಷಿಯಾಗಿರಿ. ಈಗ ತಪ್ಪು ಮಾಡಿದವರೇ ಈಗ ಆ ಥರ ಎಲ್ಲ ಹೇಳಿದಾಗ ತಪ್ಪು ಮಾಡದೇ ಇರೋರು ಇನ್ನೇನು ಮಾಡೋಕ್ಕಾಗುತ್ತೆ? ಏನು ತಪ್ಪು ಮಾಡಿಲ್ಲ, ಹಾಗಾಗಿ ನಾನು ಅವ್ರಿಗೆ ಹೊಡೆದೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಮಾತಾಡಿದ್ರೆ ನಾವು ಇರಲ್ಲ, ಆಯಿತು ಮನೆ ಬಿಟ್ಟು ಹೋಗ್ತೀವಿ ಹೇಳಿದಾಗ ರಂಗನಾಥ್ ಅವ್ರು ಏನು ಕಂದ ಈ ಥರ ಹೇಳ್ತಾ ಇದೀಯಾ? ಮನೆ ಬಿಟ್ಟು ಹೋಗ್ತೀನಿ ಅಂತ ಇದೆಯಾ ಅಂದರೆ, ಹೌದಪ್ಪ, ಮತ್ತು ನಮ್ಮಿಂದನೇ ತಾನೇ ಇವರಿಗೆ ತೊಂದರೆ ಆಗ್ತಾ ಇರೋದು. ಇದೇ ಕೆಲಸನೇ ಯಾರಾದರೂ ಪೌಡ್ರಮ್ಮ ಇವರು ಮಾಡಿದಿದ್ರೆ ಇವರು ಸುಮ್ಮನೆ ಬಿಟ್ಬಿಡ್ತಿದ್ರ, ವಾದ ಮಾಡ್ತಾ ಇರಲಿಲ್ವಾ? ಆ ಥರ ಅಲ್ಲ ಅಂತ ಹೇಳ್ಬಿಟ್ಟು ಹಾಗಂತ ಹೇಳ್ಬಿಟ್ಟು ಇವರಿಗೆ ನನಗೆ ಆ ಥರ ಮಾಡೋದಾ? ಯಾಕಂದರೆ ಅವರು ಬಡವ್ರ ಮನೆಯಿಂದ ಬಂದಿರೋ ಹೆಣ್ಣಲ್ವಾ, ಅದಕ್ಕೆ ಇವ್ರು ಈ ಥರ ಮಾಡೋದಾ? ಆಯಿತು, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಯಾರೂ ಹೊರಗಡೆ ಹೋಗೋದು ಬೇಡ, ನಾವೇ ಹೊರಟೋಗ್ತೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಹೋಗಮ್ಮ, ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಬ ಅಂತ ಹೇಳಿದಾಗ ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ಸೂರ್ಯ, ನೀನಿಲ್ಲ ಅಂದರೆ ಈ ಮನೇಲಿ ನಾನು ಇರಲ್ಲ ಅಂತ ಹೇಳಿದ್ರು ಕೂಡ ಸೂರ್ಯ ಮಾತು ಕೇಳಲ್ಲ. ಹೋಗಮ್ಮ ಬಟ್ಟೆ ಪ್ಯಾಕ್ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೀನಾ ಹೋಗ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಬರ್ತಾಳೆ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವರು ಹೊರಟೋಗ್ತಾರೆ. ಆವಾಗ ಮೀನಾ ಹೇಳ್ತಾಳೆ, ರೀ ಹೇಗೋ ಬಂದುಬಿಟ್ವಿ, ಎಲ್ಲಿಗೆ ಹೋಗೋದು ಅಂತ ಹೇಳ್ತಾಳೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.